ಬನ್ನಿ ರವಿ ಅಂತೇಳಿ ಶ್ರುತಿ ಫೋಟೋ ತಕ್ಕೋಬೇಕು ಅಂತೇಳಿ ರವಿನ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಕರ್ಕೊಂಡು ಹೋದ್ಮೇಲೆ ಫೋಟೋ ತೆಗ್ಸೋಕ್ಕೋಸ್ಕರ ಬ್ಯಾಂಡ್ ಎಲ್ಲ ಬಾರಿಸ್ತಾ ಇರ್ಬೇಕಾದ್ರೆ ಮದುವೆ ವಾದ್ಯ ನುಡಿಸ್ತಾ ಇರೋರ ಜೊತೆ ಹೋಗಿ ಫೋಟೋ ತೆಗ್ಸ್ಕೊತಾಳೆ. ಈ ಕಡೆ ಹಾರ ಎಲ್ಲ ತೊಗೊಂಬಂದು ಮಗನಿಗೆ ಹಾಕಿ ಅರುಣ್ಗೆ ಅವ್ರ ತಾಯಿ ಹಾಕಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಪ್ಪ, ಒಳ್ಳೇದಾಗಲಿ ಅಂತೇಳಿ ಮಾತಾಡ್ತಾರೆ. ಹೀಗೆ ಮಾತಾಡ್ತಾ ಇರಬೇಕಾದ್ರೆ ಒಬ್ಬರು ಪೊಲೀಸು ಅರುಣ್ ಜೊತೆ ಇರೋರು ಅವ್ರ ಹೆಂಡ್ತಿ ಜೊತೆ ಇದು 2ನೇ ಸರಿ ಮದುವೆ ಆಗ್ತಾ ಇರೋದು ಅಂತ ಹೇಳ್ತಾನೆ. ಹೌದಾ ಅಂತೇಳಿ ಅವ್ರ ಹೆಂಡ್ತಿ ಹೇಳ್ತಾರೆ. ಅವನು ಅರ್ಧಂಬರ್ಧ ಹೇಳಿದ ತಕ್ಷಣ ಎಲ್ಲರಿಗೂ ಹೆಂಡ್ತಿಗೆ ಎಲ್ಲ ಹೇಳ್ಕೊಳ್ತಾ ಬರ್ತಾಳೆ. ಹೆಂಡ್ತಿ ಪಕ್ಕದಲ್ಲಿರೋರ್ಗೆ ಹೇಳೋದು, ಹಾಗೆ ಇಲ್ಲೆಲ್ಲ ಕಲ್ಯಾಣ ಮಂಟಪದಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ. ಎಲ್ಲರೂ ಹೌದಾ ಹೌದಾ ಅಂತೇಳಿ ತುಂಬಾ ಕ್ಯೂರಿಯಾಸಿಟಿಯಿಂದ ಕೇಳ್ತಾ ಇರ್ತಾರೆ. ಅದೇ ಥರ ಈ ಕಡೆ ಮಂಟಪದಿಂದ ಹೊರಗಡೆ ಮೀನಾ ಹೊರಗಡೆ ಏನೋ ತೊಗೊಂಬರ್ಬೇಕು ಅಂತ ಹೋಗ್ತಾ ಇರ್ಬೇಕಾದ್ರೆ ಮೀನಂಗೆ ಗೊತ್ತಿರೋರು ಒಬ್ರು ಬಂದು, ಮೀನಾ ನೋಡು ಮಂಟಪದಲ್ಲಿ ತುಂಬಾ ಹೇಳ್ತಾ ಇದ್ದಾರೆ 2ನೇ ಮದುವೆ ಆಗ್ತಾ ಇದ್ದಾರಂತೆ, ನಿಜಾನಾ ಮೀನಾ ಅಂತ ಕೇಳಿದ ತಕ್ಷಣ ಮೀನಾ ಸುಮ್ಮನೆ ಇರಿಸ್ತಾಳೆ. ನೋಡಿ ಇದೆಲ್ಲ ಗೊತ್ತಿದೆ, ಆಗಲೇ ಮದುವೆ ರಿಜಿಸ್ಟರ್ ಮದುವೆ ಮಾಡಿಸಿದ್ದೀವಿ, ಆದರೆ ಈಗ ಮಾಡ್ತಾ ಇರೋದು ಅಷ್ಟೇ ಅಂತ ಹೇಳ್ತಾರೆ. ನಿನ್ನ ಗಂಡಂಗೆ ತಿಳಿಸಿದ್ಯಾ ಅಂತ. ಇಲ್ಲ ಅಂತೇಳಿ ಮೀನಾ ಅಕ್ಕ ನೀವು ಹೋಗಿರಿ ನಾನು ಬರ್ತೀನಿ ಅಂತಾಳೆ. ಈ ಕಡೆ ಮದುವೆ ಹುಡುಗಿನ ಕರ್ಕೊಂಬರ್ರಿ ಅಂದಾಗ ಮೀನಾ ಅಮ್ಮ ಮತ್ತು ತಂಗಿ ಅವರು 3 ಜನ ಮಾತಾಡ್ತಾರೆ. ನಿನ್ನ ಇಷ್ಟಪಟ್ಟಂಗೆ ಇವತ್ತು ಆಗ್ತಾಯಿದ್ದ ಕಣೆ, ನಿಮ್ಮ ಅಪ್ಪ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾಯಿತ್ತು, ಎಷ್ಟು ಖುಷಿ ಪಡ್ತಾಯಿದ್ರು ಏನೋ ಅಂತೇಳಿ ಇಬ್ಬರು 3 ಜನನೂ ಸೇರಿಸಿ ಕಣ್ಣೀರು ಹಾಕ್ತಾ ಇರ್ತಾರೆ. ಇದು ಅಮ್ಮ ಖುಷಿಯಾಗಿ ಕಳಿಸ್ಕೊಡಮ್ಮ, ಈ ಥರ ಎಲ್ಲ ಮಾಡಬೇಡ ನೀನು ಅಂತೇಳಿ ಹೇಳಿ ಅಲ್ಲಿಂದ ಹುಡುಗಿ ಕರ್ಕೊಂಬಂದು ಮಂಟಪದಲ್ಲಿ ಕೂರಿಸ್ತಾರೆ. ಈ ಕಡೆ ಮೀನಂಗೆ ಸೂರ್ಯನ ಮಾತಾಡ್ಸ್ಕೊಳ್ತಾ ಇರ್ತಾರೆ. ಯಾಕ್ರಿ ಇಲ್ಲಿದ್ದೀರಾ ಅಂತ. ನೋಡು ಅಲ್ಲೆಲ್ಲ ದೊಡ್ಡ ದೊಡ್ಡವ್ರು ಇದ್ದಾರೆ, ನಮಗೆ ಸರಿ ಆಗಲ್ಲ, ನಾವು ಎಲ್ಲಿರಬೇಕು ಅಲ್ಲೇ ಇರಬೇಕು ಕಣೆ ಅಂತೇಳಿ ಮೀನನ್ನ ಬಿಟ್ಟು ಈ ಕಡೆ ನಿಂತ್ಕೊಂಡು ಹೊರಗಡೆ ಎಲ್ಲ ಬಂದಿರೋರಿಗೆಲ್ಲ ಮಾತಾಡಿಸ್ತಾ ಇರ್ತಾನೆ. ಸೂರ್ಯ ಮಾತಾಡಿಸ್ತಾ ಇರಬೇಕಾದ್ರೆ ಇಲ್ಲೆಲ್ಲ ಖುಷಿಯಾಗಿ ಮದುವೆ ಆಗ್ತಾ ಇರ್ತಾರೆ. ಇನ್ನೇನು ತಾಳಿ ಕಟ್ಟಬೇಕು ಅಂದರೆ ಎಲ್ಲರಿಗೂ ತಾಳಿ ಮುಟ್ಟಿಸಿ ಕರ್ಕೊಂಬರ್ರಿ ಅಂತ ಹೇಳಿದಾಗ ಈ ಕಡೆ ಹೊರಗಡೆ ಇಬ್ಬರು ಜನ ಬಂದುಬಿಟ್ಟು ಸೂರ್ಯನ ಕೇಳೋ ಥರ ಮಾತಾಡ್ತಾ ಇರ್ತಾರೆ. ನೋಡು ಕ್ಯಾಬ್ ಡ್ರೈವರ್ ಅಂತೆ ಅವನು, ದೊಡ್ಡ ಅಳಿಯ, ಅವನೇ ಮದುವೆ ಮಾಡಿಸ್ತಿರೋದಂತೆ, ಇದು 2ನೇ ಮದುವೆ ಅಂತೇಳಿ ಹೇಳಿದಾಗ ಹೋಗಿ ತಿಳ್ಕೊಂಬ ಅಂತೇಳಿ ಸೂರ್ಯ ಅವ್ರ ಫ್ರೆಂಡನ್ನು ಕಳಿಸ್ತಾಳೆ. ಇನ್ನೇನು ಈಗ ಹೌದು ನಿಜ ಅಂತೆ ಸೂರ್ಯ, ನಿಜ 2ನೇ ಮದುವೆನೇ ಅಂತೆ, ಎಲ್ಲರೂ ಮಾತಾಡ್ತಾ ಇದ್ದಾರೆ ಅಂದ ತಕ್ಷಣ ಇನ್ನೇನು ಅರುಣ್ ತಾಳಿ ಕಟ್ಟಬೇಕು ಅನ್ನೋ ಟೈಮಲ್ಲಿ ತಾಳಿ ಇಟ್ಕೊಂಡು ಕಟ್ಟಬೇಕಾದ್ರೇ ಸೂರ್ಯ ಬಂದು ತಾಳಿ ಕಟ್ಬೇಕಾದ್ರೆ ನಿಲ್ಲಿಸ್ತಾನೆ. ಏನಿದು 2ನೇ ಮದುವೆ ನಿಜಾನಾ ಅಂತೇಳಿ ಜೋರು ಮಾಡಿ ನಾನೇ ಕೇಳಿಬಿಡ್ತೀನಿ ಅಂತೇಳಿ ಅಲ್ಲಿಂದ ಸೂರ್ಯ ಬಂದು ಅರುಣ್ನ ಎಳ್ಕೊಂಬಂದು ಮಂಟಪದಿಂದ ಎದ್ದೇಳಿಸಿ ಬಾ ಇಲ್ಲಿ ಅಂತೇಳಿ ಎಳ್ಕೊಂಬಂದು ಎಲ್ಲರೂ ನಿಲ್ಲಿಸು ಅಂತ ಹೇಳಿದ್ರು ಯಾರೂ ಕೇಳಲ್ಲ. ಆಗ ಎಳ್ಕೊಂಬಂದು ಹಾರ ಎಲ್ಲ ತೆಗೆದ್ಬಿಟ್ಟು ನಿನಗೆ ಭಾಳ ನೀನು ಈ ಥರ ಅಂತ ಗೊತ್ತಿತ್ತು ನನಗೆ, ನೀನು ಎಷ್ಟು ಒಳ್ಳೆಯನು ಅಂತೇಳಿ ನನಗೆ ಅಂದ್ಕೊಂಡಿರಲಿಲ್ಲ ನಾನು, ಬಾ ನೀನು ಸರಿಯಾಗಿ ಮಾಡ್ತೀನಿ ಅಂತೇಳಿ ಹೇಳ್ತಾನೆ. ಆಗ ಸೂರ್ಯ ಏನು ಮಾಡ್ತಾನೆ ಅಂದರೆ ತಂದೆ ತಾಯಿ ಕೂಡ ಬಂದು ಸೂರ್ಯ ಏನಿದು ನೀನು ಮಾಡ್ತಾ ಇರೋದು ಸರಿಯಲ್ಲ ಅಂತ ಹೇಳ್ತಾರೆ. ಆಗ ಮೀನಾ ಮತ್ತು ಅವ್ರ ತಾಯಿ ತಮ್ಮ ಅವರೆಲ್ಲರೂ ಏನು ಭಾವ ಇದು ಅಂತೇಳಿ, ನೋಡಿ ಅಳಿ ಅಂದರೆ ನೀವೇನು ಹೇಳಿದ್ರು ಕೇಳ್ತೀವಿ, ಆದರೆ ನೀವು ಫಸ್ಟ್ ಏನಾಗಿದೆ ಅಂತೇಳಿ ಮೊದಲು ನಮಗೆ ಹೇಳಿ ಅಂತ ಹೇಳಿದಾಗ, ಓ ಈಗ ಹೇಳಬೇಕಾ ಅರುಣ್, ಹೇಳ್ತೀರಾ ಇಲ್ಲ ಈಗ ಬೇಕಾ ಪೊಲೀಸಪ್ಪ ಮಾಡೋದು ಇಂಥ ಕೆಲಸನ ಅಂತ ಹೇಳ್ತಾರೆ. ಏನಮ್ಮ ನೀನು ನಿನ್ನ ಮಗನ ಮಾತ್ರ ಬಿಟ್ಕೊಡಲ್ಲ ಅಲ್ವಾ, ನಿನ್ನ ಮಗ ಏನು ಮಾಡಿದ್ದಾನೆ ಅಂತ ಗೊತ್ತಾ ಅಂತೇಳಿ ಅರುಣ್ ಅವ್ರ ತಾಯಿ ಕೇಳ್ತಾನೆ. ಕೇಳಿದ ತಕ್ಷಣ ನನಗೆ ಏನೂ ಗೊತ್ತಿಲ್ಲ ಅನ್ನೋ ಥರ ಅರುಣ್ ತಾಯಿನೂ ಕೂಡ ನಿಂತ್ಕೊಂಡಿರ್ತಾರೆ. ಈ ಕಡೆ ಏನು ಹೇಳಿ ಅಳಿ ಅಂದರೆ ನೀವು ನನಗೆ ಯಾಕೆ ಈ ಥರ ಮಾಡ್ತಾಯಿದ್ದೀರಾ ಅಂತೇಳಿ ಮೀನಾ ತಾಯಿ ಹೇಳಿದ ತಕ್ಷಣ ಅತ್ತೆ ಇವನಾಗಲೇ ಆಗ್ತಾ ಇರೋದು ಈಗ 2ನೇ ಮದುವೆ ಗೊತ್ತಾ ನಿಮಗೆ ಅಂದ ತಕ್ಷಣ ಎಲ್ಲರಿಗೂ ಶಾಕ್ ಆಗ್ತಾರೆ. ಈ ಕಡೆ ಅಂತ ಮೀನಾ ಅವರು ಅತ್ತೆ ಕೂಡ ಮತ್ತು ಅವ್ರ ಮಾವ ಎಲ್ಲರೂ ಏನಿದು ಈ ಥರ ಆಗ್ತಿದೆಯಾ, ಇಂಥ ಒಳ್ಳೆಯ ಹುಡುಗಿಗೆ ನೀನು ಈ ಥರ ಮಾಡ್ತಾಯಿದ್ದೀಯಾ ಅಂತೇಳಿ ಹೇಳ್ತಾರೆ. ಆಗ ರವಿ ಕೂಡ ಕನಕ ಒಳ್ಳೆ ಹುಡುಗಿ, ಯಾಕೆ ಈ ಥರ ಮಾಡಿದ್ರಿ ಅರುಣ್ ಅಂತೇಳಿ ರವಿ ಹೇಳ್ತಾನೆ. ಹೌದಾ ಇಂಥ ಕೆಲಸ ಮಾಡ್ದೆ ನನ್ನ ಅಳಿಯ, ಬೇಡ ಅಂತ ಹೇಳಿದ್ರೂ ಕೇಳಲಿಲ್ಲಲ್ಲ, ನಾನು ಅರ್ಥ ಮಾಡ್ಕೊಳ್ಳಿಲ್ಲ, ಎಂಥ ಕೆಲಸ ಮಾಡಿಬಿಟ್ಟಿದ್ದೀರಾ ನೀವು ಅಂತೇಳಿ ಹೇಳ್ತಾಳೆ. ಮೀನಾ ಮತ್ತು ಕನಕಂಗೆ ನೋಡು ಬೇಡ ಅಂತ ಎಷ್ಟು ಹೇಳಿದ್ರು ಇಲ್ಲ ಮಾಡ್ಕೊಳ್ಳೋಣ ಅರ್ಥ ಮಾಡ್ಕೊಂಡಿದ್ದಾರೆ ಅಂತೇಳಿ ಎಷ್ಟು ಹೇಳಿದ್ರು ಕೇಳಲಿಲ್ವಲ್ಲ ನೀವು, ಈಗ ಗೊತ್ತಾಯ್ತಾ ನಿಮಗೆ ಏನು ಅಂತೇಳಿ ಜೋರು ಮಾಡಿ ಕೇಳ್ತಾಳೆ ಮೀನಾ ತಾಯಿ. ಆಗ ಅರುಣ್ಗೆ ಕೇಳಿದ್ರೆ ಯಾವ ರೀತಿ ಬಾಯಿ ಬಿಡ್ತಾ ಇರಲ್ಲ. ಹಾಗಾದರೆ ಮದುವೆ ಆಗಿರೋದು ನಿಜಾನಾ ಅಂತೇಳಿ ಹೇಳ್ತಾರೆ. ಎಲ್ಲರೂ ಶಾಕಲ್ಲಿರ್ತಾರೆ, ಯಾರಿಗೂ ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಾ ಇರಲ್ಲ.
ಈ ಕಡೆ ಅರುಣು ಹೇಳ್ಬೇಕೋ ಬೇಡ ಅಂತೇಳಿ ನಿಂತ್ಕೋತಾರೆ. ಇದು ಇವತ್ತಿನ ಸಂಚಿಕೆ.